ನಮಸ್ಕಾರ ಎಲ್ರಿಗೂ. ಬನ್ನಿ ನೋಡಿ, ಚಪಾತಿನೂ ಕ್ಯಾರೆಟ್ ಪಲ್ಯ ಮತ್ತು ಕೋಸಂಬರಿ, ಹೆಸ್ರುಬೇಳೆ ಕೋಸಂಬರಿ ಇದು ಇಷ್ಟು ಮಾಡೋದು ಎಷ್ಟು ಚೆನ್ನಾಗಿದೆ. ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅದು ನೋಡಿ ಎಷ್ಟು ಸಾಫ್ಟಾಗಿದೆ, ಕಲರ್ಫುಲ್ಲಾಗಿದೆ. ಕ್ಯಾರೆಟ್ ತುಂಬ ವಿಟಮಿನ್, ಕಣ್ಣಿಗೆ ತುಂಬ ಒಳ್ಳೆಯದು. ಚಪಾತಿನೂ ಅಷ್ಟೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಕೋಸಂಬರಿ ಅಷ್ಟೇ ಈ ಬೇಸಿಗೆ ಕಾಲದಲ್ಲಿ ತುಂಬ ತಂಪಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇದು ಮಾಡೋ ವಿಧಾನ ನೋಡಿ ಫ್ರೆಂಡ್ಸ್. ಈಗ ಬಾಣಲೆ ತೊಗೊಂಡು ಅದಕ್ಕೆ 2 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ. 2 ಕಪ್ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. 2 ಕಪ್ ಗೋಧಿ ಹಿಟ್ಟಾದಮೇಲೆ ಸಾಫ್ಟಾಗಿ ಬರೋಕ್ಕೆ 2 ಟೇಬಲ್ ಸ್ಪೂನ್ ಹಾಲಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡು ಬರೋಣ. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು, ಚೂರೇ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಬೇಕು, ಒಟ್ಟಿಗೆ ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಎಲ್ಲ ಕಲಸಿದ್ದಾದಮೇಲೆ ಹದ ನೋಡಿಕೊಂಡು ಸ್ವಲ್ಪ ಸಾಫ್ಟಾಗಿದೆ. ಅದಕ್ಕೆ ಇನ್ನೊಂದು ಚೂರು ಹಾಕ್ಕೋತಾಯಿದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡು ಅದನ್ನು ಆರಾಮಾಗಿ ಸಾಫ್ಟಾಗಿ ಕಲಿಸ್ಕೊಂಡು ಬರೋಣ. ಹದವಾಗಿ ಬಂದಿದೆ ಈಗ. ಆವಾಗಲೂ ಸ್ವಲ್ಪ ಮೆತ್ತವಾಗಿತ್ತು, ಇವಾಗ ಕರೆಕ್ಟಾಗಿದೆ. ಇದನ್ನು ಇದು ಮಾಡಿಕೊಂಡು ಚೆನ್ನಾಗಿ ನೋಡಿರಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿ ಬಂದಿದೆ. ಕೈಯಲ್ಲಿ ಚೆನ್ನಾಗಿ ನಾದಬೇಕು. ನಾದಿದ್ದಾದ್ಮೇಲೆ ನೋಡಿರಿ ಈ ಥರ ಬರಬೇಕು. ಈ ಥರ ಬಂದಮೇಲೆ ಸ್ವಲ್ಪ ರೆಸ್ಟಿಗೆ ಬಿಡೋಣ. ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ. ಆಮೇಲೆ ಅದಾದಮೇಲೆ ಕ್ಯಾರೆಟ್ ತುರ್ಕೊಂಬರೋಣ ಬನ್ನಿ. ಕ್ಯಾರೆಟ್ ತುರ್ಕೊಂಬರೋಣ. ಕ್ಯಾರೆಟ್ ತುರ್ಕೊಂಡು ಮತ್ತು ಅದನ್ನು ಒಗ್ಗರಣೆಗಿಡೋಣ. ನೋಡಿರಿ ಕ್ಯಾರೆಟು ಒಂದೇ ಡೈರೆಕ್ಷನ್ ಆ ಥರ ತುರ್ಕೋಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಇದಂತಂದು ನೋಡಿರಿ. ಕ್ಯಾರೆಟು ಆಮೇಲೆ ಈರುಳ್ಳಿ ಒಂದು ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಅಂದರೆ ಹಣ್ಣಾಗಿರೋದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತೊಗೊಂಡಿದ್ದೀನಿ. ಕರಿಬೇವು ಅಲ್ಲಿಟ್ಟಿದ್ದೀನಿ. ಮತ್ತು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ. ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಒಂದು 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಅಂದಮೇಲೆ ಸ್ವಲ್ಪ ಟೈಮ್ ಕೊಡೋಣ. ಚಟಪಟ ಅಂದಾದಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕು. ಚಟಪಟ ಅಂದರೆ ಇನ್ನೂ ಅಂತ ಇದೆ. ಚಟಪಟ ಅಂತ ನಿಲ್ಲಬೇಕು, ಆವಾಗ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ನೋಡಿ ಚಟಪಟ ಅಂತ ನಿಲ್ಲಬೇಕದು. ನಿಂತಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿನೂ ಮೆಣಸಿನ್ಕಾಯಿ 2 ಒಟ್ಟಿಗೆ ಹಾಕ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಬೇಕು. ಹಸಿ ವಾಸನೆ ಆದಮೇಲೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಒಂಚೂರು 1-2 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ತಾಜಾ ಇವಾಗ ಜಸ್ಟ್ ಕಿತ್ಕೊಂಬಂದು ಇದ್ರಲ್ಲಿ ಕಿತ್ಕೊಂಬಂದು ಹಾಕ್ತಾಯಿರೋದು ನಾನು. ಫ್ರೆಶ್ ಆಗಿದೆ ಕರಿಬೇವು. ನಾಟಿ ಕರಿಬೇವು, ಅದು ತುಂಬ ಚೆನ್ನಾಗಿರುತ್ತೆ. ಅದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ 1-2 ನಿಮಿಷ ಎಣ್ಣೆಲಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡು ಒಂಚೂರು ಹಸಿ ವಾಸನೆ ಹೋಗ್ಬೇಕು, ಅದುವರೆಗೂ ಬಾಡಿಸ್ಕೋಬೇಕು. ಆಮೇಲೆ ಇದಾದಮೇಲೆ ಸಾಕು, ಕ್ಯಾರೆಟ್ ತುರಿ ಹಾಕೋಣ. ಸಾಕು, ಬೆಂದಿರೋದದು ಕರೆಕ್ಟಾಗಿ ಅಷ್ಟಾದರೆ ಸಾಕು ನಮಗೆ. ಅಷ್ಟದಾದಮೇಲೆ ಕ್ಯಾರೆಟ್ ತುರಿ ಹಾಕ್ಕೊಳ್ಳೋಣ. ಕ್ಯಾರೆಟ್ ತುರಿ ಹಾಕ್ಕೊಳ್ಳೋಣ ಬನ್ನಿ. ಕ್ಯಾರೆಟ್ ತುರಿ ಫುಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಇಟ್ಕೊಂಡಿದ್ದೀನಿ, ಬೇಕು ಏನಕ್ಕೂ ಅಂತ, ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದನ್ನು. ಸರಿ, ಕ್ಯಾರೆಟ್ ತುರಿ ಆದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ಒಳ್ಳೆಯದು ಕ್ಯಾರೆಟ್, ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಅದಕ್ಕೆಲ್ಲ ತುಂಬ ಒಳ್ಳೆಯದು. ಖಂಡಿತ ಕ್ಯಾರೆಟ್ ತುಂಬ ತಿಂತಾ ಇರಬೇಕು. ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಸ್ವಲ್ಪ ಆಗ್ತಾಯಿದೆ ಎಣ್ಣೆಯಲ್ಲೇ. ಒಂದು 1/4 ಭಾಗ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಳ್ಳೋಣ. ಪುದೀನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೊಂಡು ಸ್ವಲ್ಪ ಒಂಚೂರು ಉಪ್ಪು ಹಾಕ್ಕೊಳ್ಳೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಅದು ಪ್ಲೇಟು ಸಣ್ಣ ಉರಿ ಮಾಡ್ಕೊಳ್ಳೋಣ. ಉರಿ ಸಣ್ಣಕ್ಕೆ ಮಾಡ್ಕೊಂಬಿಡ್ತೀನಿ. ಸಣ್ಣ ಉರಿನಲ್ಲಿ ಬೇಯ್ತಾ ಇರಲಿ. ಇವಾಗ ಚಪಾತಿ ಲಟ್ಸ್ಕೊಂಬರೋಣ ಬನ್ನಿ. ಚಪಾತಿ ಲಟ್ಸೋಕ್ಕೆ ನಾವು ಉಂಡೆ ಮಾಡಿಕೊಂಡು ಎಣ್ಣೆ ಮೇಲ್ಗಡೆ 2 ಪದರಕ್ಕೂ ಎಣ್ಣೆ ಹಾಕ್ಕೊಂಡು ಕೆಳಗಡೆ ಭಾಗ ಹೆಂಚಿದೆಯಲ್ಲ, ಹೆಂಚು ಕೆಳಗಡೆ ಎಣ್ಣೆ ಚಪಾತಿಗೆ ಹಾಕ್ಬಿಟ್ಟಿರ್ತೀನಿ. ಚಪಾತಿಗೆ ಸವರಿ ಹಾಕಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ಕೋಬೇಕು ಎಣ್ಣೆ.
ಹಂಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪನೂ ಎಣ್ಣೆ ಇದಾಗಲ್ಲ, ಅದು ಎಕ್ಸ್ಟ್ರಾ ಆಗೋದು, ಆಮೇಲೆ ಒಂದು ಕಡೆ ಇರೋದು ಒಂದು ಕಡೆ ಇಲ್ಲದೆ ಇರೋದು ಆ ಥರ ಆಗೋಲ್ಲ. ಸಾಫ್ಟಾಗಿ ಈವನಾಗಿ ಎಲ್ಲ ಕಡೆ ಇದಾಗಿರುತ್ತೆ. ಫ್ರೆಂಡ್ಸ್, ಇದನ್ನು ಎಣ್ಣೆ ಇಲ್ಲದೇನೂ ಮಾಡ್ಬೋದು. ಸುಕ್ಕ ಚಪಾತಿ ಅಂತ ಅಂದರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಸ್ವಲ್ಪ ಬೇಗ ಆಗುತ್ತೆ, ಎಣ್ಣೆ ಹಾಕಿರೋದು. ಅದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಪರವಾಗಿಲ್ಲ, ಟೈಮ್ ತೊಗೊಂಡ್ರೂ ಅದು ತುಂಬ ಒಳ್ಳೆಯದು ಕೂಡ. ಸ್ವಲ್ಪ ಹಾರ್ಡ್ ಇರುತ್ತೆ ಅಷ್ಟೇ, ಅದು ಚೆನ್ನಾಗಿ ಬರುತ್ತೆ. ಮಾಡ್ಕೊಳ್ಳಿ. ಇದು ಇನ್ನೊಂದು ಅದಾದಮೇಲೆ ಇನ್ನೊಂದು ಮಾಡ್ಕೊಂಬರೋಣ. ಅದು ಬೇಯೋಷ್ಟರಲ್ಲಿ ಇನ್ನೊಂದು ಚಪಾತಿ ಲಟ್ಸ್ಕೊಂಬರೋಣ. ಚಪಾತಿ ಸೇಮ್ ಅದು ಉಂಡೆನ 3 ಭಾಗ ಮಾಡಿ ಒಳಗಡೆ ಎಣ್ಣೆ ಹಚ್ಚಿ 2 ಸೈಡು, ಫಸ್ಟ್ ಸೈಡು ಸೆಕೆಂಡ್ ಸೈಡು ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಿ ಆಮೇಲೆ ಲಟ್ಸ್ಕೊತಾಯಿದ್ದೀನಿ. ಲಟ್ಸ್ಕೊಂಡಾದ್ಮೇಲೆ ಇದಕ್ಕೆ ಎಣ್ಣೆ ಸವರ್ಕೋಬೇಕು. ಈವನ್ನಾಗಿ ಎಲ್ಲ ಎಡ್ಜಸ್ ಎಲ್ಲ ನೀಟಾಗಿ ಇದು ಮಾಡ್ಕೋಬೇಕು ಫ್ರೆಂಡ್ಸ್. ಸೆಂಟ್ರಲ್ ದಪ್ಪ ಸೆಂಟ್ರಲ್ ಇದು ಮಾಡಿಕೊಂಡು ಸುತ್ತು ದಪ್ಪ ಬಿಡಬಾರ್ದು. ಸುತ್ತಲೂ ದಪ್ಪ ಬಿಟ್ಟರೆ ಇದಾಗುತ್ತೆ, ಬೇಯಲ್ಲ ಸರಿಯಾಗಿ. ಎಲ್ಲ ಕಡೆ ಈವನ್ನಾಗಿ ಲಟ್ಟಿಸ್ಕೋಬೇಕು ನಾವು. ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರೋಣ. ಅದ್ರ ಮೇಲೆ ನೋಡಿರಿ ಎಣ್ಣೆ ಸವರ್ಕೊಂಡು ನೀಟಾಗಿ ಅಲ್ಲೇ ಎಣ್ಣೆ ಸವರ್ಕೊಂಡ್ಬಿಡ್ತೀನಿ ನಾನು. ಇದಕ್ಕೆ ಎಣ್ಣೆ ಹಚ್ಬಿಟ್ಟು ಅದನ್ನ ಎತ್ತಿ ಹೆಂಚಿನ ಮೇಲೆ ಹಾಕ್ತೀನಿ. ಅದಾಯಿತು ನೋಡಿರಿ, ಇದು ಮುಗೀತು. ಇದು ಹಾಕ್ತೀನಿ ಬನ್ನಿರಿ. ನೋಡಿ, ಇದು ಫುಲ್ ನೋಡಿರಿ ಎಣ್ಣೆ ಸವರಿರೋದು ಕೆಳಗಡೆ ಹೆಂಚು ಕಡೆ ಹೋಗಿದೆ. ಈಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಫುಲ್ ಅಷ್ಟೆಲ್ಲನೂ ಸವರ್ಕೋಬೇಕು. ಸವರ್ಕೊಂಡ್ರೆ ಬಫಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಫಿಯಾಗಿ ಬರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ. ಈಗ ನಾವು ಹಾಲಿನ ಪೌಡ್ರ್ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ. ಅದು ತಣ್ಣಕ್ಕಾದ್ರೂ ಗಟ್ಟಿಯಾಗಿಬಿಡುತ್ತಲ್ಲ, ತಣ್ಣಕ್ಕಾದರೂ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಹಾಲಿನ ಪುಡಿ 1-2 ಸ್ಪೂನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಳ್ಳಿ ಮನೇಲಿದ್ದರೆ. ಇಲ್ಲಾಂದರೆ ಹಾಲು ಹಾಕ್ಕೊಂಡ್ರೂ ನಡೆಯುತ್ತೆ, ಹಾಲು ಹಾಕ್ಕೊಬೋದು. ಹಾಲಿನ ಪೌಡ್ರ್ ಇಲ್ಲದೇ ಇರೋರು, ನಮ್ಮನೇಲಿ ಇತ್ತು ಹಾಲಿನ ಪೌಡ್ರ್, ಅದಕ್ಕೆ ಹಾಕ್ಕೊಂಡೆ. ಸರಿ, ಈ ಥರ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಸುತ್ತಲೂ ಬೇಯಿಸ್ಬೇಕು. ಏನು ಗೊತ್ತಾ, ಫುಲ್ಲು ಸೆಂಟ್ರಲ್ ಮಾತ್ರ ಬಿಡಬಾರ್ದು, ಸುತ್ತ ಎಡ್ಜಸ್ಸಲ್ಲಿ ಬೇಯಿಸ್ಬೇಕು. ಅದೆಲ್ಲ ಹಸಿ ಉಳ್ಕೊಂಬಿಡುತ್ತೆ. ಅದು ಸುತ್ತಲೂ ತಿರುಗಿಸ್ತಾ ಇರಬೇಕು. ತಿರುಗಿಸ್ಲಿಲ್ಲ ಅಂದರೆ ಎಡ್ಜಸ್ಸಲ್ಲಿ ಉಳ್ಕೊಂಡು ಅದು ಸರಿಯಾಗಿ ಬೆಂದಿರಲ್ಲ, ಸ್ವಲ್ಪ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಆ ಥರ ತಿನ್ನಬಾರ್ದು. ಬನ್ನಿ ಫ್ರೆಂಡ್ಸ್, ಆಯಿತು, ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಚಪಾತಿ, ಕ್ಯಾರೆಟ್ ಪಲ್ಯ, ಕೋಸಂಬರಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಇಷ್ಟೊತ್ತು ನೋಡಿರೋರಿಗೆ ನಿಮಗೆ ಧನ್ಯವಾದಗಳು. ತುಂಬ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಹೀಗೆ.